ರಾಮನಗರದಲ್ಲಿ ಅಕ್ರಮವಾಗಿ 10,000 ಬಾಂಗ್ಲಾದೇಶಿ ಮುಸಲ್ಮಾನರು ನೆಲೆಸಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ನೀಡಿರುವುದು ಜೆಡಿಎಸ್ ಪಕ್ಷದ ಮೇಲೆ ಕೆಟ್ಟ ಪರಿಣಾಮ ಬೀರಲಿದೆ ಎಂದು ಐಕ್ಯತಾ ಒಕ್ಕೂಟದ ರಾಜ್ಯಾಧ್ಯಕ್ಷ ಮುಜಾಹಿದ್ ಅಲಿಬಾಬಾ ಎಚ್ಚರಿಕೆ ನೀಡಿದ್ದಾರೆ. ಶನಿವಾರ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು 2006ರ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆ ವೇಳೆ ಪಕ್ಷಕ್ಕೆ ಕೆಟ್ಟ ಹೆಸರು ಪರಿಣಾಮ ಬರುತ್ತದೆ ಮತ್ತು ಮುಸ್ಲಿಮರು ನಮ್ಮಿಂದ ದೂರವಾಗುತ್ತಾರೆ ಎಂಬ ಆತಂಕದ ಹಿನ್ನೆಲೆಯಲ್ಲಿ ಬಿಜೆಪಿಗೆ 20 ತಿಂಗಳ ಅಧಿಕಾರವನ್ನು ಕುಮಾರಸ್ವಾಮಿಯವರು ಬಿಟ್ಟುಕೊಟ್ಟಿರಲಿಲ್ಲ. ಮುಸಲ್ಮಾನರಿಂದಲೇ ನಾನು ಮುಖ್ಯಮಂತ್ರಿ ಆಗಿರುವುದು ಎನ್ನುವ ಹೇಳಿಕೆಯನ್ನು ಕೂಡ ಸಹ ನೀಡಿದ್ದರು. ಆದರೆ RSS ಮತ್ತು ಬಿಜೆಪಿಯ ಪ್ರಭಾವದಿಂದ ರಾಮನಗರದಲ್ಲಿ SIR ಪ್ರಕ್ರಿಯೆ ವೇಳೆ ಬಾಂಗ್ಲಾದೇಶಿಗರನ್ನು ಸೇರಿಸಿಕೊಳ್ಳುತ್ತಿರುವಂತೆ ಹೇಳಿಕೆ ನೀಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು. ಕರೆದಿರೋದು ಏನಂದರೆ, ಕೆಲವು ದಿನದಿಂದ ತುಂಬ ಜಾಸ್ತಿ ನನ್ನ ಪ್ರೆಜರ್ ಬರ್ತಾ ಇದೆ. ನೀವು ಪ್ರತಿ ಟೈಮ್ನಲ್ಲಿ ಜಾತ್ಯತೀತ ಜನತಾದಳ ಅವ್ರಿಗೋಸ್ಕರ ತುಂಬ ಮಾತಾಡ್ತಾಯಿದ್ರು. ನಮಗೆ ರೀಜನಲ್ ಪಾರ್ಟಿ, ನಮ್ಮ ಸ್ಟೇಟ್, ನಮ್ಮ ರಾಜ್ಯ ಪಾರ್ಟಿ ಇದು ಇರಲೇಬೇಕಂತ ಹೇಳ್ತಾಯಿದ್ರು. ಈಗ ನೋಡಿದ್ರೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಈ ರಾಮನಗರದಲ್ಲಿ 10,000 ಬೋಕಸ್ ಒಟ್ಟು ಬಾಂಗ್ಲಾದೇಶನವರು ಇದ್ದಾರಂತ ಹೇಳ್ತಾಯಿದ್ರು. ಅದಕ್ಕೆ ನೀವು ಯಾಕೆ ಬಾಯಿ ಬಿಚ್ತಾ ಇಲ್ಲ, ಎಲ್ಲ ಜನ ಕೇಳ್ತಾ ಇದ್ದಾರೆ, ನೀವು ಯಾಕೆ ಬಾಯಿ ಬಿಚ್ತಾ ಇಲ್ಲ ಅಂತ ನನ್ನ ಮೇಲೆ ಒಂದು ಪ್ರೆಜರ್ ಇದೆ. ಅದಕ್ಕೆ ನಾನು ಇದು ಹೇಳ್ತಾ ಇದ್ದೀನಿ ಎಚ್.ಡಿ. ಕುಮಾರಸ್ವಾಮಿ ಅವ್ರಿಗೆ. ತುಂಬ ಜಾಸ್ತಿ ಅವ್ರಿಗೆ ನಾನು ಪ್ರೀತಿ ಮಾಡ್ತಾಯಿದ್ದೆ. ಜನತಾದಳಿಗೆ ಮೊದಲು ದೊಡ್ಡವರಿಂದ ನಾನು ತುಂಬ ಹತ್ರ ಇದ್ದೆ ದೊಡ್ಡವರ ಜೊತೆಗೆ. ಈಗ ಇದು ಎಚ್.ಡಿ. ಕುಮಾರಸ್ವಾಮಿ ಅವ್ರಿಗೂ ಗೊತ್ತು. ಆದರೆ ಈ ಮಾತು ಅವ್ರು ಯಾತಕ್ಕೆ ಹೇಳಿದರು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಅಷ್ಟು ಒಂದು ಪ್ರೀತಿ RSS ಅವ್ರ ಜೊತೆ ಒಳಗೆ ಆಗಿಬಿಟ್ಟಿದೆ ಅಂತ ಈಗ ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ. ಯಾಕಂದರೆ ಇದೇ ಎಚ್.ಡಿ. ಕುಮಾರಸ್ವಾಮಿ ಬೈ ಎಲೆಕ್ಷನ್ ಒಂದು ಧರ್ಮಸಿಂಗ್ CM ಇರೋವಾಗ 20 ತಿಂಗಳು ಯಡಿಯೂರಪ್ಪ ಮತ್ತು ಇವರು ಸೇರಿಸ್ಬಿಟ್ಟು ನಾವು ಸರ್ಕಾರ ಮಾಡೋಣ ಅಂತ ಒಂದು 20 ತಿಂಗಳು ಇವರು ಇದು ಮಾಡಿದ್ರು 50-50ಗೆ. ಇವರು 20 ತಿಂಗಳು ಆದಮೇಲೆ ಯಡಿಯೂರಪ್ಪಗೆ ಬಿಟ್ಟುಕೊಟ್ಟಿಲ್ಲ ಇವರು. ಯಾರು ಎಚ್.ಡಿ. ಕುಮಾರಸ್ವಾಮಿ ಬಿಟ್ಕೊಟ್ಟಿಲ್ಲ. ಯಾಕೆ? ಜಾತಿ ಲೆಕ್ಕದಿಂದ ಇವ್ರು ಬಿಟ್ಕೊಟ್ಟಿಲ್ಲ. ಅವ್ರು ಕೋಮವತಿ ಬಂದರೆ ಏನೇನು ಆಗ್ಬಿಡತ್ತೆ ಅಂತ. ಅಷ್ಟು ಗಂಟೆ ಅವ್ರು ಎಷ್ಟು ಮಾಡೋರ ಮನುಷ್ಯ. ಈಗ ಏಕಾಏಕಿ ಹೋಗ್ಬಿಟ್ಟು 10 ವರ್ಷ 10,000 ಬಾಂಗ್ಲಾದೇಶಿ ಜನಗಳು ಬಂದು ರಾಮನಗರಲ್ಲಿ ನೋಂದಣಿ ವಿಚಾರವಾಗಿ ಗೃಹ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಕೈಗೊಂಡಿರುವ ಕ್ರಮ ಅತ್ಯಂತ ಶ್ಲಾಘನೀಯ. ಅದರ ಮುಖ್ಯಸ್ಥರಾದ ಮೋಹನ್ ಭಗವತ್ ಅವರನ್ನು ನೋಂದಣಿ ಕುರಿತು ಯಾವ ಮುಖಂಡರು ಸಹಿತ ಇದುವರೆಗೂ ಪ್ರಶ್ನೆ ಮಾಡಿರಲಿಲ್ಲ. ಆದರೆ ಗೃಹ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರು ಇಂತಹ ನಿಲುವು ಕೈಗೊಂಡಿರುವುದು, ಅವರನ್ನು ಪ್ರಶ್ನಿಸಿರುವುದು ಅತ್ಯಂತ ಪ್ರಶಂಸನೀಯ ಎಂದು ಹೇಳಿದ್ದಾರೆ. ಪ್ರೂಫ್ ಮಾಡಬೇಕಲ್ವ ಅವರು ಪ್ರೂಫ್ ಮಾಡಬೇಕಿಲ್ಲ. ಯಾವ ಏನೋ ಅದು ಛತ್ರ ಮತ್ತು ಸ್ಕೂಲ್ ಮತ್ತು ಮಸ್ಜಿದ್ ಅಂತ ಹೇಳಿದಾರಲ್ಲ, ಅಲ್ಲೇ ಹಿಡಿಬೇಕಾಗಿತ್ತಲ್ಲ ಅವ್ರಿಗೆ. ಯಾಕೆ ಬಿಟ್ಕೊಟ್ರು ಇವರು? ಅಲ್ಲೇ ಹಿಡಿದು ತೋರಿಸ್ಬೇಕಲ್ಲ, ಇಂಥ ಇದ್ದಾರೆ ನೋಡಿ ಅಂತ. ಆ ಮಾತು ಬಂದು ಪ್ರೆಸ್ನಲ್ಲಿ ಹೇಳಿಬಿಟ್ರೆ ಅದೇನಾಗತ್ತೆ? ತೊಂದರೆ ಆಗತ್ತೆ. ಯಾರಿಗೆ? ಇವ್ರಿಗೆ ತೊಂದರೆ ಆಗುತ್ತೆ, ಬೇರೆಯವ್ರಿಗೆ ತೊಂದರೆ ಆಗಲ್ಲ. ಒಂದ್ಸಲಿ ನಾನು CM ಆಗಿರೋದು ರಾಮನಗರ ಮುಸಲ್ಮಾನರು ಕೊಟ್ಟಿರೋದು ಓಟಿಂದ ಅಂತ ತುಂಬ ಜಂಬದಿಂದ ಹೇಳ್ತಾ ಇದ್ರು ಇವರು. ಹೌದು, ಅರ್ಥ ಆಯ್ತಾ? ನಾನು ಆಗಿರೋದು ಇಲ್ಲಿಂದ ಅಂತ. ಅದೇ ರಾಮನಗರ ಈಗ 10,000 ಬಾಂಗ್ಲಾದೇಶಿ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ನೀವೆಲ್ಲ ಏನಪ್ಪ ಮಾಡ್ತಾ ಇದ್ದೀರಾ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ? ಇದೇ ರೋಗ ಸೆಂಟ್ರಲ್ನಲ್ಲಿನೂ ಅದು ಅಮಿತ್ ಶಾ ಮತ್ತು ಮೋದಿ ಅವರು ಹೇಳಿ 10 ಜನಗೂ ಆಚೆ ಕಳಿಸಿಲ್ಲ ಅವರು. ಅರ್ಥ ಆಯ್ತಾ? ಈಗ ಈ ರಾಮನಗರದಲ್ಲಿ 10,000 ಬಂದ್ಬಿಟ್ಟಿದ್ದಾರೆ ಅಂತ ಬರೇ ಒಂದು ಊರಿನಲ್ಲಿ, ಡಿಸ್ಟಿಕ್ ಕೂಡ ಅಲ್ಲ, ಅಷ್ಟು ಜನ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ ತಪ್ಪ ಅಲ್ವಾ? ಸಿಕ್ಕಾಬಿಟ್ಟೆ ತಪ್ಪು. ಅದಕ್ಕೆ ಅವರು ಸರಿಯಾಗಿ ಮಾಡ್ಕೊಂಡ್ಬಿಟ್ರೆ ಮುಂದೆ ಒಳ್ಳೇದಾಗತ್ತಂತ ನಾನು ನಿಮ್ಮ ಹೇಳಿಕೆನ ವಾಪಸ್ ಪಡಿಬೇಕು. ತಗೊಂಡ್ಬಿಟ್ಟು ಏನೋ ನನ್ನ ಬಾಯಿಂದ ಬಂದ್ಬಿಡ್ತು ಅಂತ ಹೇಳ್ಬಿಟ್ರೆ ಅವ್ರಿಗೆ ಮುಂದೆ ಒಳ್ಳೇದಾಗತ್ತೆ. ಇಲ್ಲ ಅಂತ ಹೇಳಿದರೆ ಅವ್ರಿಗೆ ನಷ್ಟ ಆಗತ್ತೆ. ಅರ್ಥ ಆಯ್ತಾ? ಯಾಕಂದರೆ BJP RSS ಇವರು ಎಲ್ಲ ಒಂದಾಗಿ ನಾವು ಮಾಡ್ಕೋಬೇಕಂತ ಇವ್ರು ಯೋಚನೆ ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ಮುಂದೆ ತೊಂದರೆ ಆಗತ್ತೆ.
ಪೂರ್ತಿ ದೇಶದಲ್ಲಿ ಯಂಗ್ ರೀಜನಲ್ ಪಾರ್ಟಿಗೆ ಮತ್ತು ಲೋಕಲ್ ಪೊಲಿಟಿಕಲ್ ಅವ್ರಿಗೆ ಹೆಂಗೆ ಅವರು ನಾಶನ ಮಾಡ್ತಾ ಇದ್ದಾರೆ RSSನವರು. ಇವ್ರಿಗೆ ಅರ್ಥ ಇಲ್ವಾ? ಹಾಂ, ಎಲ್ಲ ಪಾರ್ಟಿಗೆ ಸೇರಿಸ್ಕೊಂಡ್ಬಿಟ್ಟು ಅವ್ರು ಮರ್ಜ್ ಮಾಡ್ಕೊಂಡ್ಬಿಟ್ಟು ಹೋಗ್ತಾ ಇದ್ದಾರಲ್ಲ. ಯಾರಿಗೆ ಬಿಡ್ತಾ ಇದ್ದಾರೆ ಅವರು? ಇವ್ರಿಗೇನು ಬಿಡ್ತಾರಾ? ಹಾಂ, ಇವ್ರಿಗೂ ಬಿಡಲ್ಲ. ಏನು ನಮ್ಮ ಸ್ಟೇಟ್ ಇದು, ನಮ್ಮ ರಾಜ್ಯ ಇದು ಅಂತ ನಾವಲ್ಲ, ಈ ಪಕ್ಷ ಬೇಕಂತ ನಾವು ಫೈಟ್ ಮಾಡ್ತಾ ಇದ್ದೇವೆ. ಅದು ಒಂದಾಯಿತು. ಬೇರೆ ಈಗ ಬೀದರ್ನಲ್ಲಿ ಆ ರಹೀಮ್ ಖಾನ್ ಅವನು ಇಷ್ಟು ಒಂದು ಚೀಪ್ ಮನುಷ್ಯ ಅಂತ ನಮ್ಗೆ ಗೊತ್ತಿಲ್ಲ. ಮೊದಲು ಒಂದ್ಸಲಿ ಏನೋ ಅವನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ದೇವರಂತ ಹೇಳ್ಬಿಟ್ಟಿದ್ದ, ನಮ್ಮ ದೇವರಂತ ಹೇಳ್ಬಿಟ್ಟಿದ್ದ ಅವನು. ಈಗ ನೋಡಿದ್ರೆ ಮೊನ್ನೆ DK ಶಿವಕುಮಾರು ಮತ್ತು ಪರಮೇಶ್ವರು, ಅದು ಖಂಡ ಈಶ್ವರ್, ಇವ್ರು 3 ಹೆಸರು ದೇವರ ಸೇರ್ಕೊಂಡ್ಬಿಡತ್ತೆ ಅಂತ ಹೇಳ್ತಾ ಇದ್ದಾನೆ. ಅವನಿಗೆ ಬುದ್ಧಿಗಿದ್ದ ಅವನಿಗೆ. ಆಯ್ತಪ್ಪ, ಅವ್ರ ದೇವರು ನಂಬ್ಕೊಬಿಡು, ನಿನ್ನ ಮುಸಲ್ಮಾನ್ ಹೆಸರು ತೆಗೆದ್ಬಿಡು, ಬೇರೆ ಯಾರ ಹೆಸರು ತಗೋಬೇಡ, ಅವ್ರಿಗೆ ದೇವರಂತ ತಗೊಂಡ್ಬಿಟ್ಟು ಅವ್ರಿಗೆ ಕಾಲು ಮುಗಿಸ್ಕೊಂಡ್ಬಿಟ್ಟು ನೀನು ಜೀವ ಮಾಡ್ಕೊ. ಅರ್ಥ ಆಯ್ತಾ? ಈಗ ಅವನು ಕಲ್ಮಾ ಓದಿ ಮುಸಲ್ಮಾನ್ ಆದರೆ ಮುಸಲ್ಮಾನ್ ಹೆಸರು ಇಟ್ಕೋಬೇಕು, ಇಲ್ಲ ಅಂದ್ರೆ ಅವನು ಯಾವ ಜಾತಿಗೂ ಹೋಗೋಕ್ಕೆ ಸಾಧ್ಯ ಇಲ್ಲ. ಇವ್ರು 3 ದೇವರು ಇದ್ದಾರಲ್ಲ, 3 ದೇವ್ರಿಗೆ ನಂಬಿಕೆ ಮಾಡ್ಕೋಬೇಕು, ಅವರಿಂದ ಬದುಕೋಬೇಕು. ಮತ್ತೆ ಒಂದು ಮಾತು ಇನ್ನೊಂದು ಬರ್ತಾ ಇದೆ, ಗುಲ್ಬರ್ಗನಲ್ಲಿ ಅದು ಲೇಡಿ ಕಮರುಲ್ ಇಸ್ಲಾಂ ಕನೀಸ್ ಫಾತಿಮಾ ಇವರೆಲ್ಲ ಒಂದು ಮಂಚಿನಲ್ಲಿ ಕೂತಿದ್ದು. ಒಂದು ಒಳ್ಳೆ ಇದರಿಂದಾನೆ, ತಪ್ಪು ಇಲ್ಲ, ಒಂದು ಒಳ್ಳೆ ಇದರಿಂದ DK ಶಿವಕುಮಾರ್ ಅವರು ಈ ಥರ ಕೈ ಎತ್ತಿದ್ದಾರೆ. ಅಲ್ಲಿ ಸ್ವಲ್ಪ ಜನ ನಂದು ಅಬ್ಜೆಕ್ಷನ್ ಮಾಡಿದ್ದಾರೆ. ಒಂದು ನಮ್ಮ ಈ ಲೇಡಿಗೆ ಯಾಕೆ ಈ ಥರ ಕೈ ಎತ್ತಿ ಇದು ಮಾಡಿದ್ದು, ಕೈ ಎತ್ತಿದ್ದಾರೆ. ಕನೀಸ್ ಫಾತಿಮಾ ಕೂಡ ನನಗೆ ತುಂಬ ಜನ ಅಬ್ಜೆಕ್ಟ್ ಮಾಡ್ತಾ ಇದ್ದಾರೆ. ಅವರು ಯಾಕಂದರೆ ಅವ್ರು ಲೇಡಿ ಅಲ್ವಾ, ಒಂದು ಬುರ್ಕಾನಲ್ಲಿ ಇದ್ದಾರೆ, ಅವ್ರು ಹಿಜಾಬ್ ಇಟ್ಕೊಂಡು ನಡೆಯೋರು ಲೇಡಿ ಅಂಥವ್ರಿಗೆ ತಗೊಂಡು ಪಬ್ಲಿಕ್ನಲ್ಲಿ ಇದು ಮಾಡಿರೋದು. ಆ ಲೇಡಿ ಕೂಡ ಮುಖನೂ ಸರಿ ಇಲ್ಲ, ಒಂಥರ ಅವ್ರಿಗೆ ನಾಚಿಕೆ ಥರ ಬಂದಿದೆ. ಅದನ್ನು ನೋಟ್ಸ್ ಮಾಡಿ ಅದಕ್ಕೆ ಅದು ಒಳ್ಳೆ ಮನಸ್ಸಿಂದ ಮಾಡಿರೋದು DK ಶಿವಕುಮಾರ್. ಆದರೆ ಪಬ್ಲಿಕ್ನಲ್ಲಿ ಏನು ಮಾತೋಗಿದೆ, ತುಂಬ ಕೆಟ್ಟದ್ದು ಹೋಗಿದೆ. ಅವ್ರ ಜೊತೆಗೆ ಇದ್ದಿದ್ದು ಮೌಲ್ವಿಗಳು ಅವ್ರಿಗೆ ಗೊತ್ತಿರಲಿಲ್ವಾ ಶರೀಯತ್ ಏನಿಲ್ಲ ಅಂತ. ಈಗ ಹೆಸರು ಎಲ್ಲಿ ಬರ್ತಾ ಇದೆ, ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದೆ. ನೋಡಪ್ಪ ಇವ್ರು ಏನೇನು ಮಾಡ್ತಾ ಇದ್ದಾರೆ ಅಂತ. ಯಾರೋ ಮಾಡೋ ತಪ್ಪಿಗೆ ಎಲ್ಲೋ ಮಾತು ಬರ್ತಾ ಇದೆ. ಅರ್ಥ ಆಯ್ತಾ? ಅಲ್ಲಿ ಉಲ್ಮಾಗಳು ಅವ್ರು ಹೇಳಬೇಕಿತ್ತು, ನೋಡಮ್ಮ ಲೇಡೀಸು ಕೊನೆಯಲ್ಲಿ ಕೂತ್ಕೋ. ಅರ್ಥ ಆಯ್ತಾ? ಆಯಿತು, CM ನೀನು MLA ಪಕ್ಕ ಕೂತಿದ್ಯಾ, ಓಕೆ, ಅಷ್ಟು ಕೂಡ ಜಾಸ್ತಿ ಕೂತ್ಕೋಬೇಡ್ದು. ಶರೀಯತ್ನಲ್ಲಿ ಕೂತ್ಕೊಳ್ಳೋಕೆ ಅವಕಾಶ ಇಲ್ಲ. ಶರೀಯತ್ನಲ್ಲಿ ಅದು ಶರೀಯತ್ ಕಾರ್ಯಕ್ರಮ, ಶರೀಯತ್ನಲ್ಲಿ ಕೂತ್ಕೊಳ್ಳೋಕೆ ಅವಕಾಶ ಇಲ್ಲ. ಆ ಫಂಕ್ಷನ್ನಲ್ಲಿ ಈ ಥರ ಎತ್ತಿರೋದು ತಪ್ಪಾಗಿದೆ, ಅದು ಸರಿ ಮಾಡ್ಕೋಬೇಕು. ಯಾವ ಕಾರ್ಯಕ್ರಮ? ದೇವಸ್ಥಾನ ಮತ್ತೆ ದರ್ಗಾಗೆ ಹೋಗಿದಾರಲ್ಲ, ಅಲ್ಲೊಂದು ಫಂಕ್ಷನ್ ಮಾಡಿದ್ರಲ್ಲ ಆ ಟೈಮ್ನಲ್ಲಿ. ನೀವು ಹೇಳೋದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅವರು ಸರಿ ಮಾಡ್ಕೋಬೇಕು. ಮತ್ತೆ ಇದು ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿದೆ, ಏನು ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ. ಅರ್ಥ ಆಯ್ತಲ್ಲ? ಕಾಂಗ್ರೆಸ್ ಪಕ್ಷಕ್ಕೆ ಇವು ಕೆಲವು ಕೆಲಸದಿಂದ ತುಂಬ ಡ್ಯಾಮೇಜ್ ಆಗ್ತಾ ಇದೆ. ಅದು ಸರಿ ಮಾಡ್ಕೋಬೇಕು. ಯಾರು ಈಗ ಮುಂದೆ ಬರೋ ಟೈಮ್ನಲ್ಲಿ ತುಂಬ ಕಮ್ಮಿ ಟೈಮ್ ಇದೆ. ಯಾಕೆ ಇವರು ಸೆಕೆಂಡ್ ಲಿಸ್ಟ್ ಡಿಲೇ ಮಾಡ್ತಾ ಇರೋದು? ಸಿಕ್ಕಿರೋದು ಈಗ 2 ವರ್ಷ ಕೂಡ ಇಲ್ಲ ಇವ್ರ ಜೊತೆಗೆ. 1 ವರ್ಷ ಬಿಟ್ಟರೆ ಎಲ್ಲರೂ ಬ್ಯುಸಿ ಆಗಿಬಿಡ್ತಾರೆ ಎಲೆಕ್ಷನ್ ಕೆಲಸಕ್ಕೆ. ಅರ್ಥ ಆಯ್ತಾ? ಸಿಕ್ಕಿರೋದು 1 ವರ್ಷ ಇವ್ರಿಗೆಲ್ಲ ಕೆಲಸ ಮಾಡೋಕ್ಕೆ. ಯಾವ ಮಿನಿಸ್ಟರ್ ಬರ್ತಾರೆ ಮುಂದೆ ಅವ್ರಿಗೆ ಇಮಿಡಿಯೇಟ್ ಅವ್ರು ಮಾಡಿಬಿಟ್ಟು ಎಲ್ಲೆಲ್ಲಿ ಡ್ಯಾಮೇಜ್ ಆಗುತ್ತೆ ಅಲ್ಲಿ ಸರಿ ಮಾಡ್ಕೋಬೇಕಲ್ವ ಇವರು. ಅದಕ್ಕೆ ಅವ್ರಿಗೆ ನಾವು ಕೇಳ್ಕೊತಾ ಇದ್ದೀವಿ, ಇಮಿಡಿಯೇಟು ಸೆಕೆಂಡ್ ಲಿಸ್ಟು ರಿಲೀಸ್ ಮಾಡಬೇಕಂತ. ಒಂದು ಈಗ ನಾವು ಹೇಳ್ತಾ ಇದ್ದೀವಿ, ಈಗ ನಮಗೆ ನೋಡಿ ರಿಜ್ವಾನ್ ಅರ್ಷದ್ ಓದಿ ಸ್ಟೂಡೆಂಟ್ ಲೈಫಿಂದ ಅವನು ಪಾರ್ಟಿ ಕೆಲಸ ಮಾಡ್ಕೊಂಡು ಬಂದಿದ್ದಾನೆ. ಒಳ್ಳೆ ಮೈಂಡ್ ಇದೆ, ಸೈಲೆಂಟ್ ಕೆಲಸ ಮಾಡೋನು. ಅವನಿಗೆ ನಮಗೆ ಬ್ಯಾಂಗ್ಳೂರು ಮತ್ತು ಸೌತ್ ಕರ್ನಾಟಕ ಎಲ್ಲ ಅವನು ಕವರ್ ಮಾಡ್ಕೊತಾನೆ. ಅವ್ರಿಗೆ ಮಿನಿಸ್ಟ್ರ್ ಕೊಡಿ, ಬಾಂಬೆ ಕರ್ನಾಟಕ ಒಂದು ಸಲೀಂ ಅಹ್ಮದ್ ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಯಾಕಂದರೆ ಪಾರ್ಟಿಗೋಸ್ಕರ ಹೇಳ್ತಾ ಇರೋದು. ನನಗೆ ರಿಜ್ವಾನ್ ಅರ್ಷದ್ ಸ್ವಂತವನಲ್ಲ, ಸಲೀಂ ಅಹ್ಮದ್ ನನಗೆ ಸ್ವಂತ ಇಲ್ಲ. ನಾನು ಪಕ್ಷಕ್ಕೋಸ್ಕರ ನಾನು ಮಾತಾಡ್ತಾ ಇರೋದು, ಅವ್ರಿಗೆ ಒಳ್ಳೇದಾಗಲಿಕ್ಕೆ.
ಹೈದರಾಬಾದ್ ಕರ್ನಾಟಕ ಇತ್ತು, ಅದು ಅವ್ರು ಬಿಟ್ಟಿರೋದು, ಯಾರಿಗೆ ಪಕ್ಷಕ್ಕೆ ಬಿಟ್ಟಿರೋದು. ಆದರೆ ಹೈದರಾಬಾದ್ ಕರ್ನಾಟಕ ಸೌತ್ ಕರ್ನಾಟಕಕ್ಕೆ ಇಬ್ಬರಿಗೆ ಇವ್ರು ಕೊಳ್ಳೇಬೇಕು, ಕೊಟ್ರೇನೆ ಇವ್ರಿಗೆ ಒಂದು ಒಳ್ಳೇದಾಗತ್ತೆ ಅಂತ ನಾನು ಹೇಳ್ತಾ ಮುಂಬೈ ಕರ್ನಾಟಕ ಮತ್ತೆ ಸೌತ್ ಕರ್ನಾಟಕ. ಸೌತ್ ಕರ್ನಾಟಕ ರಿಜ್ವಾನ್ ಅರ್ಷದ್, ಬಾಂಬೆ ಕರ್ನಾಟಕ ಒಳ್ಳೇಬೇಕು. ಅರ್ಥ ಆಯ್ತಾ? ಇವ್ರಿಗೆ ಪಾರ್ಟಿಗೆ ಒಳ್ಳೇದಾಗಬೇಕಂತ, ಒಳ್ಳೇದು ಆಗ್ಬೇಕಂದ್ರೆ, ಇಲ್ಲ ಅಂದ್ರೆ ಅದೇ ಕತಿ. ಈ ಮಾತು ನಾನು ಇದೆಲ್ಲ ಹೇಳಕ್ಕೆ ಇವತ್ತು ಜಮೀರ್ ಅಹಮದ್ ಅವ್ರಿಗೂ ಕೂಡ ಕೊಡ್ಬೇಕಂತ. ನೋಡಿ, ಲೀಡರ್ಶಿಪ್ ಹೆಂಗ್ ಬೇಕಂದ್ರೆ, ಇದ್ರ ಮುಂದೆ ಎಷ್ಟು ಜನ ಹೋಮ್ ಮಿನಿಸ್ಟರ್ ಆಗಿದ್ರು, CM ಆಗಿದ್ರು, ಯಾರು ಈ ರೀತಿ ಪಾಯಿಂಟ್ ಮುಂದೆ ತಗೊಂಡ್ಬರ್ಲಿಲ್ಲ. ಪ್ರಿಯಾಂಕ್ ಖಾರ್ಗೆ ಅವ್ರು ತಗೊಂಬಂದಿರೋದು. ಅವರು ಮೋಹನ್ ಭಾಗವತ್ಗೆ ಮತ್ತು RSSಗೆ ಕೇಳ್ತಾ ಇದ್ದಾರಲ್ಲ ಮಾತು, ಆ ಮಾತು ಇವತ್ತು ಗಂಟ ಓಪನ್ ಆಗಿ ಯಾರು ಹೇಳಿಲ್ಲ. ಇಂಥ ಲೀಡರ್ಶಿಪ್ ಬೇಕಿರೋದು ನಮ್ಮ ರಾಜ್ಯಕ್ಕೂ ನಮ್ಮ ದೇಶಕ್ಕೂ. ಅರ್ಥ ಆಯ್ತಲ್ಲ? ಈ ಲೀಡರ್ಶಿಪ್ಪು ಮೇನ್ ಮುಖ್ಯ. ಕೇಳಕ್ಕೆ ಒಂದು ಇದು ಇರಬೇಕು. ಆಯ್ತಪ್ಪ, ನೀವು ರಿಜಿಸ್ಟರ್ ಮಾಡಿ ತೋರಿಸಿಲ್ಲಕ್ಕ, ನೀವು ಮಾಡಿ, ಬೇಡ ಅಂತ ಹೇಳ್ತಾ ಇಲ್ಲ. ಯಾಕೆ ನೀವು ಇಷ್ಟು ವರ್ಷದಿಂದ ನೀವು ರಿಜಿಸ್ಟ್ರೇಷನ್ ಮಾಡಿಲ್ಲ? ಎಲ್ಲಿಂದ ದುಡ್ಡು ಬರ್ತಾ ಇದೆ? ಈ ಮಾತೆಲ್ಲ ಕೇಳ್ತಾ ಇದ್ದಾರೆ. ಇಂಥ ಲೀಡರ್ಶಿಪ್ ಇದ್ದರೆ ನಮ್ಮ ದೇಶಕ್ಕೂ ಮತ್ತು ನಮ್ಮ ರಾಜ್ಯಕ್ಕೆ ಒಳ್ಳೇದಂತ ಆಗತ್ತೆ. ಅರ್ಥ ಆಯ್ತಾ? ಈಗ ಬೇರೆ ಈಗ ನಡೀತಾ ಇರೋದು ಏನು ಕೇಳಿದ್ರಿ ನೀವು? ನೋಡಿ, ಅದೇನಿದೆ ಅದು IMF ಆಗಿದೆ. ಅದಕ್ಕೆ ಅವ್ರು ಬದಲು ಕೊಟ್ಟು ಮೊದಲು ಆಗಿರೋದು ಅದು. ಅದಕ್ಕೆ ನಾವು ಈಗ ಏನು ಮಾಡೋಕ್ಕಾಗೋದಿಲ್ಲ. ಗವರ್ನರಿಂದ ಅದು ಹೋಗ್ತಾ ಇದೆ. ಅದು ಅವ್ರು ಫೇಸ್ ಮಾಡ್ಕೊತಾರೆ. ಯಾರು ಉಪ್ಪಿನಿಂದ ನಾವು ನೀರು ಕುಡಿಲೇಬೇಕು. ಅರ್ಥ ಆಯ್ತಲ್ಲ? ಯಾರು ಸಾಚ ಇಲ್ಲ. ಯಾರ್ಯಾರು ಏನು ಮಾಡಿದಾರೋ ಅದು ಬೇಕೇ ಬೇಕು. ಇವ್ರ ಜೊತೆಗೆ ಯಾರ್ಯಾರು ಇದ್ರು ಜಮೀರ್ ಅಹಮದ್ ಖಾನ್ ಮೇಲೂ ಒಂದು ಆಕ್ಷನ್ ತಗೊಂಡ್ಬಿಟ್ರೆ ಒಳ್ಳೇದಂತ ಹೇಳ್ತೀನಿ. ಅರ್ಥ ಆಯ್ತಾ? ಎಲ್ಲ ಮೋಸ ಆಗಿರೋದು, ಭೂಮಿ ಮೋಸ ಆಗಿದೆ. ಇವ್ರ ಜೊತೆ ಒಳಗೆ ಇರೋರು ಸೂಕ್ತ ತನಿಖೆ ಆಗಲಿ ಅಂತ ಜಮೀರ್ ಅಹಮದ್ ಖಾನ್ ಹೆಸರಿಂದ ಹೋಗಿದ್ದಾರೆ ಮುಂದೆ. ಅವರೆಲ್ಲರಿಗೂ ED ಆಯಿತು, ಲೋಕಾಯುಕ್ತ ಆಯಿತು, ಮತ್ತು COD ಆಯಿತು, ಕೇಂದ್ರ ಅಥವಾ ರಾಜ್ಯ ಸರ್ಕಾರ ಯಾರ್ಯಾರ ಜೊತೆ ಜಮೀರ್ ಅಹಮದ್ ಖಾನ್ ಜೊತೆಗೆ ಏನೇನು ಮಾಡಿದ್ದಾರೆ ಅವರೆಲ್ಲ ಮೇಲೆ ಆಕ್ಷನ್ ತಗೊಂಡು ಒಳ್ಳೇದಂತ ಹೇಳ್ತೀನಿ.